ಎಲ್ರಿಗೂ ನಮಸ್ತೆ. ವರ್ಷದ ಕೊನೆಯ ತಿಂಗಳು, ವರ್ಷದ ಕೊನೆಯ ವಾರ, ವರ್ಷದ ಕೊನೆಯ ದಿನ, ಈ ವರ್ಷಕ್ಕೆ ವಿದಾಯ ಹೇಳುವ ಸಮಯದಲ್ಲಿ ತಪ್ಪು, ಒಪ್ಪು, ಪ್ರೀತಿ, ಪ್ರೇಮ, ಸರಸ, ವಿರಸ, ನೋವು, ನಲಿವು ಏನೇ ಇರಲಿ, ನನ್ನಿಂದ ನಿಮ್ಮ ಯಾರದಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ, ನೋವಾಗಿದ್ದರೆ ಕ್ಷಮೆ ಇರಲಿ. ಮುಂದಿನ ವರ್ಷವೂ ಹೀಗೆ ಹೊಲವಿರಲಿ ಅಂತ ಹೇಳುತ್ತಾ, ನೋಡಿ ಫ್ರೆಂಡ್ಸ್, ನೋಡಿ ಬಂಧುಗಳೇ, ಹಾಗಾಗಿ 2024 ಹೋಗಿ 2025 ಬರಲಿಕ್ಕಿದೆ. ಕೆಲವೇ ಸಮಯದಲ್ಲಿ ಹೊಸ ವರ್ಷ. ನಮ್ಮ ಮೊಬೈಲ್ಗಳ ಕ್ಯಾಲೆಂಡರ್ಗಾಗಿರ್ಬೋದು, ನಮ್ಮದೇ ಕ್ಯಾಲೆಂಡರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಬದಲಾಗಲಿಕ್ಕಿದೆ. ಕೆಲವೇ ಕ್ಷಣದಲ್ಲಿ, ಕೆಲವೇ ಹೊತ್ತಲ್ಲಿ ಬದಲಾಗಲಿಕ್ಕಿದೆ. ಒಂದು ಕೊನೆಯ ಸಮಯದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಹಾಗಾಗಿ ನೋಡಿ ಬಂಧುಗಳೇ, 2024 ಹೋಗಿ 2025 ಹೊಸ ಅಧ್ಯಯನ ಬರಲಿಕ್ಕಿದೆ. ಕೆಲವೇ ನಿಮಿಷದಲ್ಲಿ, ಕೆಲವೇ ಹೊತ್ತಲ್ಲಿ ಬರಲಿಕ್ಕಿದೆ. ಕೊನೆಯ ಒಂದು ಸಮಯದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. 2024 ಹೋಗಿ 2025 ಇವಾಗ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಎಷ್ಟೋ ಜನಗಳು ಕಾಯ್ತಿದ್ದಾರೆ. ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು, ವರ್ಷಗಳು ಮುಂದಕ್ಕೆ ಹೋಗ್ತಾನೆ ಇದೆ. ಹಾಗಾಗಿ ಕೆಲವೊಂದು ಜನಗಳಿಗೆ ನಾನು, ಎಲ್ರಿಗೂ ಅಲ್ಲ, ಕೆಲವೊಂದು ಜನಗಳಿಗೆ, ಕೆಲವೊಂದು ಯುವ ಪೀಳಿಗೆಗಳಿಗೆ ನಾನು ಹೇಳುವಂಥದ್ದು, ನೋಡಿ ಫ್ರೆಂಡ್ಸ್, ನೋಡಿ ಬಂಧುಗಳು, ಇವತ್ತಿದ್ದ ಜನರು ನಾಳೆ ಇಲ್ಲ. ಈ ವಿಡಿಯೋ ಮಾಡ್ತಿರೋ ನಾನು ಇವತ್ತಿದ್ದ ನಾಳೆ ಇರ್ತೇನಿಲ್ಲ ಅಂತ ನನಗೆ ಗ್ಯಾರಂಟಿ ಇಲ್ಲ. ಮನುಷ್ಯರ ಜೀವನಗಳು ಹೀಗಿರುವಾಗ ವರ್ಷಗಳು ಮುಂದಕ್ಕೆ ಹೋಗ್ತಾ ಇದೆ. ಆದರೆ ಜನಗಳು ಬದಲಾಗ್ತಿಲ್ಲ. ಜನಗಳು ಬದಲಾಗಬೇಕು. ವರ್ಷಗಳು ಮಾತ್ರ ಮುಂದಕ್ಕೆ ಹೋದರೆ ಸಾಲದು. ವರ್ಷಗಳು ಮುಂದಕ್ಕೆ ಹೋದಾಗೆ ಕೆಲವೊಂದು ಜನರು ಕೂಡ ಬದಲಾಗಬೇಕಂತ ನಾನು ಹೇಳ್ತಾ ಇದ್ದೇನೆ. ನಾನು ಈ ವಿಷಯ ಹೇಳಲಿಕ್ಕಿರೋ ಮೂಲ ಕಾರಣಗಳು ಏನಂತಂದರೆ, ಈಗಿನ ಯುವ ಪೀಳಿಗೆಗಳಿಗೆ ನಾನು ಹೇಳ್ತಾ ಇದ್ದೇನೆ. ಡ್ರಿಂಕ್ಸ್ ಹ್ಯಾಬಿಟ್, ಹಲವಾರು ರೀತಿಯಾದಂಥ ನಿಮಗೆ ಅಮಲು ಪದಾರ್ಥದ ಬಗ್ಗೆಯಾಗಿ ನಾನು ಹೇಳ್ತಾ ಇದ್ದೇನೆ. ಇವೆಲ್ಲ ಬಿಡಿ ಮಕ್ಕಳೇ, ಯಾರಿಗೆ ಇವೆಲ್ಲ. ಬದಲಾಗಿ ನೀವು ಕೂಡ ಬಿಸ್ನೆಸ್ ಮ್ಯಾನ್ಗಳಾಗಿ, ನೀವು ಕೂಡ ಎಜುಕೇಷನ್ ಇರುವವರಾಗಿ, ನೀವು ಕೂಡ 4 ಜನಗಳಿಗೆ ಬುದ್ಧಿ ಹೇಳುವಂಥ ಒಂದು ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಇದ್ದೇನೆ. ಇವಾಗ ನೀವು ಹ್ಯಾಬಿಟ್ಗಳು ಬಿಟ್ಟರೆ ನಾಳೆ ನಿಮಗೆ ಅದನ್ನು ಮತ್ತೆ ಸೇವಿಸಲಿಕ್ಕೆ ಆಗಲ್ಲ. ನೀವು ನಿಮ್ಮ ಮನಸ್ಸಿಂದನೇ ಹೊರಗೆ ಬಿಟ್ಬಿಟ್ಟು ನೀವು ಕೂಡ ಒಳ್ಳೆಯ ವ್ಯಕ್ತಿಗಳಾಗಬೇಕಂತ ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಗಿದ್ದವರು, ಅಂದರೆ ನಿನ್ನೆ ನಮ್ಮ ಜೊತೆಗಿದ್ದವರು ಇವತ್ತು ನಮ್ಮೊಂದಿಗಿಲ್ಲ. ಇವತ್ತು ನಮ್ಮೊಂದಿಗಿದ್ದವರು ನಾಳೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇಷ್ಟೇ ಮನುಷ್ಯರ ಅವಸ್ಥೆ, ಇಷ್ಟೇ. ಹೀಗಿರುವಾಗ ವರ್ಷಗಳು ಮುಂದಕ್ಕೆ ಹೋಗುವಾಗ, ಹೊಸ ವರ್ಷದ ಆಚರಣೆ ಮಾಡಬೇಕು. ಅದರೊಂದಿಗೆ ನೀವು ನಿಮ್ಮ ಮನಸ್ಸಲ್ಲಿ ನೀವು ಒಂದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಬೇಕು. ಈ ಒಂದು ವರ್ಷದಲ್ಲಿ ನಾನು ಏನು ಮಾಡಿದ್ದೇನೆ, ಈ ಒಂದು ವರ್ಷದಲ್ಲಿ ನಾನು ಎಷ್ಟು ಒಳ್ಳೆಯದು ಮಾಡಿದ್ದೇನೆ, ಎಷ್ಟು ಕೆಟ್ಟದ್ದು ಮಾಡಿದ್ದೇನೆ, ಎಷ್ಟು ಜನಗಳಿಗೆ ಉಪದ್ರ ಮಾಡಿದ್ದೇನೆ, ಎಷ್ಟು ಜನಗಳಿಗೆ ಒಳ್ಳೆಯದು ಮಾಡಿದ್ದೇನೆ. ಇವೆಲ್ಲವನ್ನು ನೀವು ಒಂದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಬೇಕು. ಯೋಚನೆ ಮಾಡಿ, ಯಾರಿಗೆಲ್ಲ ನೀವು ಉಪದ್ರಗಳು ಮಾಡಿದ್ರು ಅವರಲ್ಲಿ ನೀವು ಕ್ಷಮೆ ಕೇಳಿದ್ರು ಕೇಳಿಲ್ಲ ಅಂದರೂ, ಇನ್ನು ಮುಂದಿನ ವರ್ಷವಾದರೂ ನೀವು ಜನಗಳಿಗೆ ಒಳ್ಳೆಯದು ಮಾಡಿ, ಜನಗಳಿಗೆ ಒಳ್ಳೆಯದು ಮಾಡಲಿಲ್ಲ ಅಂದರೂ ಯಾರಿಗೆ ಉಪದ್ರ ಮಾಡಲಿಕ್ಕೆ ಹೋಗಬೇಡಿ. ನೀವು ಒಳ್ಳೆ ಜನರಾಗಿ, ಒಳ್ಳೆ ವ್ಯಕ್ತಿಗಳಾಗಿ, ಒಳ್ಳೆ ಮಕ್ಕಳಾಗಿ, ಈಗಿನ ಯುವ ಪೀಳಿಗೆಗಳಿಗೆ ನಾನು ಹೇಳ್ತಾ ಇದ್ದೇನೆ, ಮಕ್ಕಳೇ, ನೀವು ಯಾರಿಗೂ ಕೂಡ ಉಪದ್ರಗಳು ಮಾಡಲಿಕ್ಕೆ ಹೋಗಬೇಡಿ. ನೀವು ಒಂದು ಒಳ್ಳೆ ಜನರಾಗಿ ಅಂತ ನಾನು ನಿಮ್ಮಲ್ಲಿ ಸಜೆಸ್ಟ್ ಮಾಡ್ತಿದ್ದೇನೆ. ಯಾಕೆಂದರೆ ಹ್ಯಾಬಿಟ್ಗಳು ಯಾವುದು ಕೂಡ ನನಗಿಲ್ಲ. ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತಿದ್ದೇನೆ. ಈ ಹ್ಯಾಬಿಟ್ ಯೂಸ್ ಮಾಡುವವರ ಪರಿಸ್ಥಿತಿ ನೋಡುವಾಗ ನನಗೆ ಬೇಜಾರಾಗ್ತದೆ. ಒಂದು ವೇಳೆ ಇವರೆಲ್ಲ ಹ್ಯಾಬಿಟ್ಗಳು ಯೂಸ್ ಮಾಡದಿದ್ದರೆ ಎಷ್ಟು ಒಳ್ಳೆ ಜನರು ಆಗ್ತಿದ್ರು, ಎಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಸಂಪಾದಿಸಿ ಎಂತೆಂಥ ವ್ಯಕ್ತಿಗಳು ಆಗ್ತಿದ್ರು ಅಂತ ಯೋಚನೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ವರ್ಷ ಹೋಗುವಾಗ, ಹೊಸ 2025 ಬರುವಾಗ ನೀವು ಒಂದು ನಿಮಿಷ ಆದರೂ, ಒಂದು ಗಂಟೆ ಆದರೂ, ಒಂದು ದಿನದಲ್ಲಾದರೂ ನೀವು ಕುತ್ಕೊಂಡು ಯೋಚನೆ ಮಾಡಿ, ಈ ವರ್ಷದಲ್ಲಿ ನಾನು ಏನು ಮಾಡಿದ್ದೇನೆ, ಏನು ಸಾಧಿಸಿದ್ದೇನೆ. ನಮ್ಮಿಂದ ಏನೂ ಸಾಧಿಸಲಿಕ್ಕೆ ಆಗಲಿಲ್ಲ, ಆದರೆ ನಾವು ಜೀವಿಸಿ ಏನು ಪ್ರಯೋಜನ. ಇವತ್ತು ನಾಳೆ ನಾವು ಹೋಗೋಕ್ಕಿಂತ ಮುಂಚೆ ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸಬೇಕು. ಏನಾದರೂ ಒಳ್ಳೆ ಕೆಲಸ ಮಾಡಿ ತೋರಿಸಬೇಕು. ನಿಮ್ಮ ಫ್ಯಾಮಿಲಿಯವರನ್ನು, ನಿಮ್ಮ ಕುಟುಂಬದವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗಿ, ಒಳ್ಳೆ ರೀತಿಯಲ್ಲಿ ಜೀವಿಸಿ ಒಳ್ಳೆ ರೀತಿಯಲ್ಲಿ ನೀವು ಈ ದೇಶವನ್ನು ಬಿಟ್ಟು ಹೋಗಬೇಕಂದ್ರೆ ನಾವು ಸಾಯುವಾಗಲೂ ಕೂಡ ಒಂದು ಒಳ್ಳೆಯ ವ್ಯಕ್ತಿಗಳಾಗಿರ್ಬೇಕಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ನೀವು ಜನಗಳಿಗೆ ಉಪಕಾರ ಮಾಡಲಾದರೂ ಪರವಾಗಿಲ್ಲ, ಉಪದ್ರ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಒಳ್ಳೆಯ ಸಮಾಜ ನಿರ್ಮಿಸುವವರಿಗೆ ನೀವು ಸಪೋರ್ಟ್ ಮಾಡಿ, ನೀವು ನಾಲೆಜ್ ಇರುವಂಥ ವ್ಯಕ್ತಿಗಳಾಗಿ, ಒಳ್ಳೆಯ ಬಿಸ್ನೆಸ್ ಮ್ಯಾನ್ಗಳಾಗಿ ಅಂತ ನಾನು ಹೇಳ್ತಾ ಇದ್ದೇನೆ. 2025 ಕೆಲವೇ ಸಮಯದಲ್ಲಿ ಕ್ಯಾಲೆಂಡರ್ ಬದಲಾಗಲಿಕ್ಕಿದೆ. ಕ್ಯಾಲೆಂಡರ್ ಬದಲಾಗುವ ಜೊತೆಗೆ, ನಮ್ಮ ಮೊಬೈಲ್ಗಳ ಕ್ಯಾಲೆಂಡರ್ ಬದಲಾಗುವ ಜೊತೆಗೆ, ನಮ್ಮ ದಿನಾಂಕಗಳು ಬದಲಾಗುವ ಜೊತೆಗೆ 2024 ಹೋಗಿ ಹೊಸ ಅಧ್ಯಯನ ನಾಳೆಯಿಂದ ಶುರುವಾಗಲಿಕ್ಕಿದೆ. ನಾಳೆಯಿಂದ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಿ ಒಳ್ಳೆಯ ವ್ಯಕ್ತಿಗಳಾಗಿ ನೀವು ನಿಮ್ಮ ಫ್ರೆಂಡ್ಸ್ಗಳ ಹ್ಯಾಬಿಟ್ ಯೂಸ್ ಮಾಡೋವರ ಜೊತೆ ನೀವು ಅವರು ಕರೆಯುವಾಗ ಹೋಗಲಿಲ್ಲ ಅಂದರೆ ಒಮ್ಮೆ 2 ಬಾರಿ ಅವರು ಬೇಜಾರು ಮಾಡ್ಕೋಬೋದು. ಬಟ್ ನೀವು ಹ್ಯಾಬಿಟ್ ಯೂಸ್ ಮಾಡೋವರ ಜೊತೆ
ಜೊತೆ ಸೇರೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ಕೋಬೇಕು. ಅವರಿಗಿಂತ ಇಂಪಾರ್ಟೆಂಟ್ ನಿಮಗೆ ನಿಮ್ಮ ಮನೆಯವರು ನಿಮ್ಮನ್ನು ನಂಬಿಕೊಂಡಿದ್ದಾರೆ. ಆದರೆ ಇಷ್ಟು ಪ್ರೀತಿಯಿಂದ ನಿಮ್ಮ ಮನೆಯವರು ನಿಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೋ, ನಿಮ್ಮನ್ನು ನಂಬಿಕೊಂಡಿದ್ದಾರೋ, ಬಟ್ ಅವರಿಗೆ ನೀವು ಮೋಸ ಮಾಡ್ತಿದ್ದೀರಾ. ನಿಜವಾಗಲೂ ಕೂಡ ನೀವು ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಈ ಒಂದು ಪರಿಸ್ಥಿತಿ ಇದೆ. ಇವೆಲ್ಲ ಯೋಚನೆ ಮಾಡೋ ಕೂಡ ನನಗೆ ಫೀಲಿಂಗ್ ಆಗ್ತದೆ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೇನೆ. ನೀವು ಒಳ್ಳೆಯದಾದರೂ ಆಗಲಿಲ್ಲ ಅಂದರೆ ನನಗೇನಿಲ್ಲ, ಬಟ್ ನಾನು ನೋಡ್ಕೊಳ್ತಿದ್ದೇನೆ. ಆದರೆ ನಿಮ್ಮಲ್ಲಿ ನಾನು ಸಜೆಸ್ಟ್ ಮಾಡ್ತಿದ್ದೇನೆ. ಎಷ್ಟೋ ಜನಗಳು ಇಷ್ಟಿಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಿಸ್ನೆಸ್ ಮ್ಯಾನ್ಗಳಾಗ್ತಿದ್ದಾರೆ, ಎಜುಕೇಷನ್ ಮಾಡಿಬಿಟ್ಟು ಡಾಕ್ಟ್ರುಗಳಾಗ್ತಿದ್ದಾರೆ, ಬೇರೆ ಬೇರೆ ಪೊಲೀಸ್ ಆಫೀಸರ್ಗಳಾಗ್ತಿದ್ದಾರೆ, DC ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಬೇರೆ ಬೇರೆ ಕಂಟ್ರಿಗಳಾಗಲಿ ಹೋಗಿ ಒಳ್ಳೆ ವ್ಯಕ್ತಿಗಳಾಗ್ತಿದ್ದಾರೆ. ಹೀಗೆಲ್ಲ ಇರುವಾಗ ಇವೆಲ್ಲ ನೋಡಿಬಿಟ್ಟು ನೀವು ಬದಲಾಗಬೇಕಂತ ನಾನು ಹೇಳ್ತಾ ಇದ್ದೇನೆ. ಮಾತ್ರವಲ್ಲ, ಇವತ್ತಿದ್ದ ವ್ಯಕ್ತಿಗಳು, ನಿಮ್ಮ ಫ್ರೆಂಡ್ಸ್ಗಳು ಇವತ್ತಿದ್ದವರು ನಿನ್ನೆ ಇದ್ದವರು ನಾಳೆ ಇಲ್ಲ. ಎಷ್ಟೋ ಜನಗಳು ನಿಮ್ಮನ್ನು ಮಿಸ್ ಮಾಡಿಬಿಟ್ಟಿದ್ದಾರೆ, ಎಷ್ಟೋ ಜನಗಳು ನಿಮ್ಮನ್ನು ಕಳ್ಕೊಂಡು ಹೋಗಿಬಿಟ್ಟಿದ್ದಾರೆ. ಆ ವ್ಯಕ್ತಿಗಳು ಇವಾಗ ಎಲ್ಲಿ ಹೋಗಿದ್ದಾರೆ? ನೀವು ಒಂದು ನಿಮಿಷ ನೀವು ಕೂತ್ಕೊಂಡು ಯೋಚನೆ ಮಾಡಿ. ನಮ್ಮ ಜೊತೆಗಿದ್ದವರು ಇವಾಗ ಇಲ್ಲ. ಅವರ ಪರಿಸ್ಥಿತಿ ಹೇಗಿರ್ಬೋದು, ಅವರು ಎಲ್ಲಿಗೆ ಹೋಗಿದ್ದಾರೆ? ನಾವು ಕೂಡ ನಾಳೆ ಹೋಗಬೇಕಾದವರು. ನಾವು ಏನಕ್ಕೆ ಹೀಗಿದ್ದೇವೆ? ನಾವು ಏನಕ್ಕೆ ಇಂಥ ಕೆಲಸಗಳು ಮಾಡ್ತಿದ್ದೇವೆ? ಯಾಕೆ ನಾವು ಹಲವರಿಗೆ ಉಪದ್ರ ಮಾಡ್ತಿದ್ದೇವೆ? ಹಲವು ಬೇಡವಾದಂಥ ಬುದ್ಧಿಗಳನ್ನು ನಾವು ಉಪಯೋಗಿಸ್ತಿದ್ದೇವೆ? ಯಾಕೆ ನಾವು ಜನಗಳಿಗೆ ಉಪದ್ರ ಮಾಡ್ತಿದ್ದೇವೆ? ಯಾಕೆ ನಾವು ಒಳ್ಳೆಯದು ಮಾಡ್ತಿಲ್ಲ? ನಮ್ಮ ಮನಸ್ಸಿಗೆ ಯಾಕೆ ಇಂತಹ ಚಿಂತನೆಗಳು ಬರುತ್ತವೆ? ಇವೆಲ್ಲವನ್ನು ಕೂಡ ನೀವು ಫೀಲಿಂಗ್ ಮಾಡಿ. ಯಾಕೆಂದರೆ ಇದೊಂದು ಬರೀ ನಾನು ಹೇಳುವಂಥ ಒಂದು ವಿಷಯ ಅಲ್ಲ. ಹೊಸ ವರ್ಷ ಬದಲಾಗುವಾಗ ಹೊಸ ವರ್ಷ ಆಚರಣೆ ಮಾಡೋಕ್ಕಿಂತ ಹಾಗೆ ಇಂಪಾರ್ಟೆಂಟ್ ಇದಾಗಿರ್ತದೆ. ಇಷ್ಟು ವರ್ಷ ನೀವು ನಿಮ್ಮ ಹುಟ್ಟಿದ ದಿನಾಂಕವನ್ನು ನೆನೆದು ನೀವು ಇವಾಗ ಹೊಸ ವರ್ಷ ಆಚರಣೆ ಆಗುವ ಈ ವರ್ಷವನ್ನು ನೀವು ನೆನೆಯಿರಿ. ನಿಮಗೆ ಎಷ್ಟು ವರ್ಷವಾಯಿತು? ನಿಮ್ಮ ಈ ವರ್ಷದಲ್ಲಿ ನೀವು ಏನು ಸಾಧಿಸಿದ್ದೀರಾ? ಏನು ಒಳ್ಳೆ ಕೆಲಸ ಮಾಡಿದ್ದೀರಾ? ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀರಾ? ಯಾರಿಗೆಲ್ಲ ಉಪದ್ರ ಮಾಡಿದ್ದೀರಾ? ಯಾರಿಗೆಲ್ಲ ತೊಂದರೆ ಮಾಡಿದ್ದೀರಾ? ಯಾರಿಗೆಲ್ಲ ಹೊಡಿಲಿಕ್ಕೆ ಹೋಗಿದ್ದೀರಾ? ಯಾರಿಂದೆಲ್ಲ ಒದೆಗಳು ತಿಂದಿದ್ದೀರಾ? ಎಲ್ಲವನ್ನು ಕೂಡ ಯೋಚನೆ ಮಾಡಿ. ಎಲ್ಲರಿಗೂ ಕೂಡ ಚಾನ್ಸ್ ಇದೆ, ಎಲ್ಲರಿಗೂ ಕೂಡ ಒಳ್ಳೆಯ ದಿವಸಗಳಿದೆ, ಬಟ್ ನಾವು ಉಪಯೋಗ ಮಾಡ್ತಾ ಇಲ್ಲ. ನಾವು ಉಪಯೋಗ ಮಾಡಬೇಕು. ನಾವು ಒಳ್ಳೆಯದು ಆಲೋಚನೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ. ನಾವು ಕೆಟ್ಟದ್ದು ಆಲೋಚನೆ ಮಾಡಿದರೆ ನಮಗೆ ಕೆಟ್ಟದಾಗುತ್ತೆ. ಉದಾಹರಣೆಗೆ ನಾನು ನಿಮ್ಮಲ್ಲಿ ಹೇಳ್ತೇನೆ, ಇಲ್ಲೊಂದು ಬೇಡವಾದಂಥ ಒಂದು ವಸ್ತು ಇದೆ, ಇದನ್ನು ಮುಟ್ಟಿದರೆ ನಮಗೆ ಬೇಡವಾದಂಥ ಸ್ಮೆಲ್ ಬರ್ತದೆ. ಅದೇ ನೀವು ಬದಲಾಗಿ ಇಲ್ಲೊಂದು ಒಳ್ಳೆ ಸ್ಮೆಲ್ ಬರುವಂಥ ಒಂದು ಸುಗಂಧದ ಒಂದು ವಸ್ತು ಇದೆ, ಉದಾಹರಣೆಗೆ ಇಲ್ಲೊಂದು ಸೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಅದನ್ನು ಮುಟ್ಟಿ ನಿಮಗೆ ಒಳ್ಳೆ ಸ್ಮೆಲ್ ಬರ್ತದೆ. ಕೆಟ್ಟದನ್ನು ಮುಟ್ಟಿದರೆ ಕೆಟ್ಟ ಸ್ಮೆಲ್ ಬರ್ತದೆ, ಒಳ್ಳೆಯದನ್ನು ಮುಟ್ಟಿದರೆ ಒಳ್ಳೆ ಸ್ಮೆಲ್ ಬರ್ತದೆ. ಇದನ್ನು ನೀವು ಯೋಚನೆ ಮಾಡಿ. ನಾವು ಒಳ್ಳೆಯವರಾಗಬೇಕಾ ಕೆಟ್ಟವರಾಗಬೇಕಾ? ಕೆಟ್ಟವರ ಜೊತೆ ಸೇರಿದರೆ ನೀವು ಕೆಟ್ಟ ಸ್ಮೆಲ್ ಬರ್ತೀರಾ, ಒಳ್ಳೆಯವರ ಜೊತೆ ಸೇರಿದರೆ ನೀವು ನಿಮಗೆ ಒಳ್ಳೆ ಸ್ಮೆಲ್ ಬರ್ತಂತ ಅಂತ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಈ ಒಂದು ವಿಷಯ ಹೇಳ್ತಾ ಇದ್ದೇನೆ. ಏನಪ್ಪ ಇವರು ಈ ರೀತಿ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ಹಾಗಾಗಿ ನನ್ನ ವಿಷಯವನ್ನು ನಾನು ಯೋಚನೆ ಮಾಡ್ತಾ ನಿಮಗೆ ಸಜೆಸ್ಟ್ ಮಾಡ್ತಿದ್ದೇನೆ. ನನ್ನದೇ ವಯಸ್ಸಿರುವಂತಹ ವ್ಯಕ್ತಿಗಳು ಮಾತಾಡಲಿಕ್ಕೆ ಸರಿ ಆಗುತ್ತಿಲ್ಲ. ಯಾರಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ಕೋಬೇಕು, ಯಾರಲ್ಲಿ ಯಾವ ರೀತಿ ನಡ್ಕೋಬೇಕು ಏನು ಗೊತ್ತಿಲ್ಲ. ಬಟ್ ಈ ಥರ ಇರುವಾಗ ಬೇಜಾರಾಗ್ತದೆ. ಎಷ್ಟೆಷ್ಟು ಒಳ್ಳೆಯ ವ್ಯಕ್ತಿಗಳು ನಮಗಿಂತನೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇರುವಂತಹ ವ್ಯಕ್ತಿಗಳು, ನಾಲೆಜ್ ಇರುವಂಥ ವ್ಯಕ್ತಿಗಳು ಕೂಡ ಈಗಿನ ಅಮಲು ಪದಾರ್ಥದೊಂದಿಗೆ ಹಾಳಾಗ್ತಿದ್ದಾರೆ. ಹಾಗೆ ಎರಡನೇ ವಿಷಯ ಏನಂತಂದರೆ, ಈ ಹೆಣ್ಣು ಅಂದರೆ ಲೇಡೀಸ್ಗಳ ಜೊತೆ ಬೇಡವಾದಂತಹ ಮಾಡಿಕೊಂಡು ಅದು ಕೂಡ ಜನಗಳು ಹಾಳಾಗ್ತಿದ್ದಾರೆ. ಒಂದು ಅಮಲು ಪದಾರ್ಥದೊಂದಿಗೆ ಸೇರಿಬಿಟ್ಟು ಜನಗಳು ಹಾಳಾಗ್ತಿದ್ದಾರೆ. ಎರಡನೇದ್ದು ಬೇಡವಾದಂತಹ ಲೇಡೀಸ್ಗಳ ಜೊತೆ ಎಲ್ಲರಲ್ಲಪ್ಪ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು, ಅದು ಇದಂತೆಲ್ಲ ಬೇಡವಾದಂತಹ ಲೇಡೀಸ್ಗಳ ಜೊತೆಗೆ ಸೇರಿಕೊಂಡು ಅವರ ಜೀವನನ ಹಾಳು ಮಾಡ್ತಿದ್ದಾರೆ. ಹಾಗೆ ಮೂರನೇದ್ದು ಕೋಮುವಾದ, ಜಗಳ, ಅದು ಇದು ಹೊಟ್ಟೆ ಕಿಚ್ಚು ಹಾಗೆ ಹೀಗೆ ಅಂತ ಸೇರಿಕೊಂಡು ಜನಗಳು ಹಾಳಾಗ್ತಿದ್ದಾರೆ ಅಂತ ನಾನು ಹೇಳ್ತಿದ್ದೇನೆ. ನಾವು ಶಾಲೆಗೆ ಹೋಗುವಾಗ ನಮಗೆ ಇವೇನು ಗೊತ್ತಿಲ್ಲ. ನಾನಿವಾಗ ದೊಡ್ಡದಾಗ್ತಾ ಬಂದಿದ್ದೇನೆ. ನಾನು ಯೋಚನೆ ಮಾಡ್ತೇನೆ, ನಾವು ಚಿಕ್ಕದಿರುವಾಗ ನಮಗೆ ಏನೂ ಒಂದು ಆಲೋಚನೆಗಳಿರಲಿಲ್ಲ, ನಮಗೆ ಯಾರು ಏನು ಹೇಳಿಕೊಡ್ಲಿಲ್ಲ, ನಾವು ಹೇಗೆ ಇದ್ವಿ. ಬಟ್ ನಾವು ದೊಡ್ಡದಾಗುವಾಗ ನಮ್ಮ ಮನಸ್ಸಿಗೆ ಈ ಥರದ ಆಲೋಚನೆಗಳು ಬರಲಿಲ್ಲ ಅಂದರೂ ಕೆಲವರು ಬರುವಾಗೆ ಮಾಡ್ತಾರೆ. ಏನಕ್ಕೆ ಹಿಂಗಾಗ್ತಿದೆ, ಏನಕ್ಕೆ ಸಮಾಜ ಹೀಗಾಗ್ತಿದೆ, ಹಲವು ರೀತಿಯಲ್ಲೂ ಕೂಡ ಯೋಚನೆ ಮಾಡುವಾಗಲೂ ಕೂಡ ಪರಿಹಾರ ಸಿಗುವುದಂತೂ ಕಾಣೋದು ತುಂಬ ಕಷ್ಟ ಅನಿಸ್ತಾ ಇದ್ದ ಕಾರಣ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ಆದಷ್ಟು ಮ್ಯಾಕ್ಸಿಮಮ್ ಕೆಲವರಾದರೂ ಒಳ್ಳೆಯವರಾಗಿ ಅಂತ ಬದಲಾಗಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ತುಂಬ ಜನಗಳು ಇವಾಗ ನನ್ನನ್ನು ನಾನು ಹೇಳಿದರೆ ನಿಮಗೆ ಹಿಡಿಸಲ್ಲ. ಅದೊಂದು ವಿಷಯ ಹೇಳ್ತೇನೆ. ಎಷ್ಟು ಜನಗಳು ಹೇಳ್ತಾರೆ, ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಬಿಸ್ನೆಸ್ ಮಾಡ್ತಿದ್ದೀರಾ, ಒಳ್ಳೆ ಒಂದು ವ್ಯಕ್ತಿ ಆಗ್ತಾ ಇದ್ದೀರಾ, ಒಳ್ಳೆ ಒಂದು ವ್ಯಕ್ತಿಯಾಗಿದ್ದೀರಾ ನೀವು. ಪಾಪ ತುಂಬ ನನ್ನ ಬಗ್ಗೆ ನನಗೆ ಹೇಳಲಿಕ್ಕೆ ಒಳ್ಳೆಯದಾಗಲ್ಲ, ನಾನು ಹೇಳಲ್ಲ. ಜನಗಳು ನನ್ನ ಬಗ್ಗೆ ಏನೇನು ಹೇಳುವಾಗ ನನಗೆ ಅನಿಸ್ತಾ ಇದೆ, ಬಟ್ ಅದು ನನ್ನ ಸಾಧನೆ ನನಗೆ ದೇವರು ಲೆಕ್ಕ ಮಾಡಿದ್ದಾಗಿರ್ಬೋದು. ಆದರೂ ನಾವು
ಯೋಚನೆ ಮಾಡುವಾಗ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಕೆಟ್ಟ ಯೋಚನೆಗಳು ಬರುವಾಗ ಅದನ್ನು ಅವಾಯ್ಡ್ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಎಲ್ಲವೂ ಕೂಡ ಇವಾಗ ಕೆಲವೊಂದು ಮಿಸ್ಯೂಸ್, ಹಲವು ಕೆಟ್ಟ ದಾರಿಯಲ್ಲಿ ಹೋಗುವವರು ನಮಗೆ ಅದು ದೇವರು ಲೆಕ್ಕ ಮಾಡಿದಂತ ಹೇಳುವುದಲ್ಲ, ಬಟ್ ನೀವು ಪ್ರಯತ್ನಪಟ್ಟು ಒಳ್ಳೆಯವರಾಗಬೇಕು ಹೊರತು ನೀವು ದೇವರು ಲೆಕ್ಕ ಮಾಡಿದಂತ ಹೇಳಿ ಪ್ರಯೋಜನ ಇಲ್ಲ. ನೀವು ಒಳ್ಳೆಯವರಾಗಬೇಕಂತ ನಾನು ಹೇಳ್ತಾ ಇದ್ದೇನೆ. ಯಾರನ್ನು ಕೂಡ ದೇವರು ಕೆಟ್ಟವರಾಗಲಿಕ್ಕೆ ಬಯಸಲ್ಲ, ಒಳ್ಳೆಯದಲ್ಲದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಕೆಲವೇ ಸಮಯದಲ್ಲಿ ಹೊಸ ವರ್ಷ ಬರಲಿಕ್ಕಿದೆ. ಹಾಗಾಗಿ ಫ್ರೆಂಡ್ಸ್, ಹಾಗಾಗಿ ಬಂಧುಗಳು, ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೇನೆ. ಹಾಗೆ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ. ಹಾಗೆ ಎಲ್ಲರೂ ಕೂಡ ಒಳ್ಳೆಯವರಾಗಿ ನೀವು ಬದಲಾಗಲಿಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗಿ ಕೂಡ ಬದಲಾಗಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ನೀವು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಖಂಡಿತವಾಗಿ ಕೂಡ ನೀವು ಒಳ್ಳೆಯವರಾಗ್ತೀರ. ಬದಲಾಗಿ ನಿಮ್ಮ ಲೈಫೇ ಚೇಂಜ್ ಆಗಿ ಬಿಡ್ತದೆ. ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ತೆ.